ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಬಂದ್ಬಿಟ್ಟು ನಿಮಗೆ ಒಂದು ಅಮೇಝಿಂಗ್ ಆಗಿರುವಂತಹ ಯೂಟ್ಯೂಬ್ ಚಾನಲ್ ಐಡಿಯಾನ ತಗೊಂಡ್ ಬಂದಿದ್ದೀನಿ. ಈ ಚಾನಲ್ ಅನ್ನ ನೀವು ಕ್ರಿಯೇಟ್ ಮಾಡಿ ನಿಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಈ ರೀತಿ ವಿಡಿಯೋಸ್ ನ ನೀವು ಅಪ್ಲೋಡ್ ಮಾಡೋದ್ರಿಂದ ನಿಮ್ ಚಾನಲ್ ಬೇಗನೆ ಗ್ರೋ ಆಗುತ್ತೆ. ಚಾನಲ್ ಬಂದ್ಬಿಟ್ಟು ಬೇಗನೆ ಗ್ರೋ ಆಗುತ್ತೆ, 100% ಮಾನಿಟೈಸ್ ಕೂಡ ಆಗುತ್ತೆ. ಓಕೆನಾ ಫ್ರೆಂಡ್ಸ್, ಇವಾಗಂತೂ ಈ ರೀತಿ ವಿಡಿಯೋಸ್ ಗಳು ಬಂದ್ಬಿಟ್ಟು ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇದೆ. ಈ ರೀತಿ ಚಾನೆಲ್ ನ ಯಾರೆಲ್ಲ ಕ್ರಿಯೇಟ್ ಮಾಡಿದ್ದಾರೆ ಅವ್ರದಂತೂ ಮಿಲಿಯನ್ ಗಟ್ಲೆ ವ್ಯೂಸ್, ಮಿಲಿಯನ್ ಗಟ್ಲೆ ಸಬ್ಸ್ಕ್ರೈಬರ್ಸ್ ಕೂಡ ಬಂದಿದೆ. ಓಕೆನಾ ಫ್ರೆಂಡ್ಸ್, ಒಂದೊಂದು ವಿಡಿಯೋಗೂ ನೀವು ನೋಡಬಹುದು ಅವ್ರದ್ದು ಯಾವ ರೀತಿ ಮಿಲಿಯನ್ ಗಟ್ಲೆ ವ್ಯೂಸ್ ಮತ್ತೆ ಯಾವ ರೀತಿ ಅವ್ರದ್ದು ಚಾನಲ್ ಅಲ್ಲಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತ ನಾನು ನಿಮಗೆ ಫಾರ್ ಎಕ್ಸಾಂಪಲ್ ಗೆ ಒಂದು ಚಾನಲ್ ಕೂಡ ತೋರಿಸ್ತೀನಿ. ಓಕೆನಾ ಫ್ರೆಂಡ್ಸ್, ಈ ರೀತಿ ಚಾನಲ್ಸ್ ಅಲ್ಲಿ ಮೈನ್ ಏನಪ್ಪಾ ಅಂದ್ರೆ ಇವ್ರು ಬಂದ್ಬಿಟ್ಟು ವಿಧ ವಿಧ ರೀತಿಯ ಫ್ರೂಟ್ಸ್ ಗಳನ್ನ ಕಟ್ ಮಾಡಿ ಈಟಿಂಗ್ ಮಾಡಿ ತೋರಿಸ್ತಾರೆ. ಈ ರೀತಿ ವಿಡಿಯೋಸ್ಗಳು ಬಂದ್ಬಿಟ್ಟು ತುಂಬಾನೇ ಅಮೇಝಿಂಗ್ ಆಗಿ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಆಡಿಯನ್ಸಿಗೆ. ಅದರಿಂದ ವಿಡಿಯೋನ ಕೂಡ ಎಲ್ಲೂ ಯಾರು ಕೂಡ ಬೇಗನೆ ಸ್ಕಿಪ್ ಮಾಡಲ್ಲ, ಫುಲ್ ಆಗಿ ವಾಚ್ ಮಾಡ್ತಾರೆ. ಈ ರೀತಿ ಶಾರ್ಟ್ ವಿಡಿಯೋಸ್ ನ ನೀವು ಕೂಡ ಕ್ರಿಯೇಟ್ ಮಾಡಿ ಯೂಟ್ಯೂಬ್ ಅಲ್ಲೂ ಅಪ್ಲೋಡ್ ಮಾಡಬಹುದು, ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಅಪ್ಲೋಡ್ ಮಾಡಿಬಿಟ್ಟು ನೀವು ಕೂಡ ಅರ್ನಿಂಗ್ಸ್ ನ ಮಾಡಬಹುದು. ಓಕೆನಾ ಫ್ರೆಂಡ್ಸ್, ಈ ರೀತಿ ವಿಡಿಯೋಗಳು ಬಂದ್ಬಿಟ್ಟು ಅಷ್ಟೊಂದು ಟ್ರೆಂಡಿಂಗ್ ಅಲ್ಲಿ ಇದೆ. ಓಕೆನಾ, ಈ ರೀತಿ ನಾವು ಯಾವ ರೀತಿ ಕಾಪಿ ಪೇಸ್ಟ್ ಮಾಡೋದು, ಇದರಿಂದ ನಮ್ಮ ಚಾನಲ್ಗೆ ಕಾಪಿರೈಟ್ ಬರುತ್ತಾ ಅಂತ ಹೇಳೋದಾದ್ರೆ 100% ಕಾಪಿರೈಟ್ ಕೂಡ ಬರಲ್ಲ. ಈ ವಿಡಿಯೋನ ಎಲ್ಲಿಂದ ನಾವು ಡೌನ್ಲೋಡ್ ಮಾಡೋದು, ಯಾವ ರೀತಿ ಎಡಿಟಿಂಗ್ ಮಾಡೋದು, ಹೇಗೆ ಅಪ್ಲೋಡ್ ಮಾಡೋದು ಎಲ್ಲದನ್ನು ಫುಲ್ ಡೀಟೇಲ್ ಆಗಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆನಾ, ಇದಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ, ವಿಡಿಯೋನ ಫುಲ್ ಆಗಿ ವಾಚ್ ಮಾಡಿ, ಫುಲ್ ಆಗಿ ವಾಚ್ ಮಾಡಿಬಿಟ್ಟು ನೀವು ಕೂಡ ಇದೇ ರೀತಿ ವಿಡಿಯೋಸ್ ನ ಕ್ರಿಯೇಟ್ ಮಾಡಿಬಿಟ್ಟು ನಿಮ್ದು ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡಿ. ನಿಮ್ದು ಮೇನ್ ಚಾನಲ್ ಇದೆ, ಅದಕ್ಕೆ ಈ ರೀತಿ ವಿಡಿಯೋಸ್ ನ ಅಪ್ಲೋಡ್ ಮಾಡೋದ್ರಿಂದ ವ್ಯೂಸ್ ಬಂದ್ಬಿಟ್ಟು ಜಾಸ್ತಿ ಆಗಲ್ಲ. ಇದಕ್ಕೆ ಅಂತಾನೆ ಒಂದು ನ್ಯೂ ಚಾನಲ್ ನ ಕ್ರಿಯೇಟ್ ಮಾಡಿಕೊಂಡು ನೀವು ಈ ರೀತಿ ವಿಡಿಯೋಸ್ ನ ಅಪ್ಲೋಡ್ ಮಾಡಿ. ಓಕೆನಾ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನೀಗ ಆನ್ ಮಾಡ್ಕೊಂಡಿದ್ದೀನಿ ಸ್ಕ್ರೀನ್ ರೆಕಾರ್ಡರ್ನ. ನಾನೀಗ ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ನಿಮಗೆ ಆ ಚಾನಲ್ನ ತೋರಿಸ್ತೀನಿ. ನೋಡಿ, ಇಲ್ಲಿ ಯೂಟ್ಯೂಬಲ್ಲಿ ನೀವು ಕೂಡ ಹೋಗಿ ಸರ್ಚ್ ಮಾಡಿಬಿಟ್ಟು ನೋಡ್ಬೋದು ಈ ರೀತಿ ಚಾನಲ್ಸ್ನ. ಓಕೆನಾ, ನೋಡಿ ಇಲ್ಲಿ ಅವ್ರದ್ದು ವಿಡಿಯೋಸ್ ಬಂದ್ಬಿಟ್ಟು ನೋಡಿ ಫ್ರೆಂಡ್ಸ್, ಇವ್ರು ಬಂದ್ಬಿಟ್ಟು ಎಷ್ಟು 233 ವಿಡಿಯೋಸ್ ಅಷ್ಟೇ ಅಪ್ಲೋಡ್ ಮಾಡಿದ್ದಾರೆ. ಅದರಲ್ಲಿ ಇವರಿಗೆ 1.3 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಇವ್ರದ್ದು ಪಾಪ್ಯುಲರ್ ವಿಡಿಯೋಸ್ಗೆ ಹೋಗಿ ನೋಡೋದಾದ್ರೆ ನೋಡಿ, ಇಲ್ಲಿ ಒಂದೊಂದು ವಿಡಿಯೋಗೂ ಎಷ್ಟೆಷ್ಟು ಮಿಲಿಯನ್ ವ್ಯೂಸ್ ಬಂದಿದೆ ಅಂತ ನೋಡಿ. ಇಲ್ಲಿ ಫಸ್ಟ್ ಬಂದ್ಬಿಟ್ಟು 83 ಮಿಲಿಯನ್ ವ್ಯೂಸ್ ಬಂದಿದೆ, 40 ಮಿಲಿಯನ್ ವ್ಯೂಸ್, 26 ಮಿಲಿಯನ್ ವ್ಯೂಸ್, 30 ಮಿಲಿಯನ್ ವ್ಯೂಸ್, 12 ಮಿಲಿಯನ್ ವ್ಯೂಸ್, 10 ಮಿಲಿಯನ್ ವ್ಯೂಸ್ ಬಂದಿದೆ. ಇದರಲ್ಲಿ ಒಂದು ವಿಡಿಯೋನ ಕ್ಲಿಕ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಅಮೇಝಿಂಗ್ ಆಗಿದೆ ಅಂತ. ಈ ರೀತಿ ವಿಡಿಯೋಸ್ನ ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು. ನೋಡಿ, ಈ ರೀತಿ ವಿಡಿಯೋಸ್ಗಳು ಬಂದ್ಬಿಟ್ಟು ಯಾರು ಕೂಡ ಬೇಗ ಸ್ಕಿಪ್ ಮಾಡಲ್ಲ. ತುಂಬ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ, ಇಷ್ಟು ಇದರಲ್ಲಿ ಕ್ರಿಯೇಟಿವ್ ಆಗಿರೋದ್ರಿಂದ ಈ ರೀತಿ ವಿಡಿಯೋನ ಯಾರು ಸ್ಕಿಪ್ ಮಾಡ್ದಲೇ ಫುಲ್ಲಾಗಿ ವಾಚ್ ಮಾಡ್ತಾರೆ. ಓಕೆನಾ, ನೋಡಿ ಎಷ್ಟು ಅಮೇಝಿಂಗ್ ಆಗಿದೆ. ಇದು ಬಂದ್ಬಿಟ್ಟು ಆಡಿಯನ್ಸಿಗೆ ಬಂದ್ಬಿಟ್ಟು ತುಂಬಾ ಅಟ್ರಾಕ್ಟ್ ಮಾಡುತ್ತೆ ಈ ರೀತಿ ವಿಡಿಯೋಸ್ಗಳು. ನೀವು ಕೂಡ ಸಿಂಪಲ್ ಆಗಿ ಈ ರೀತಿ ವಿಡಿಯೋಸ್ನ ನೀವು ಕೂಡ ಕ್ರಿಯೇಟ್ ಮಾಡ್ಕೊಳ್ಬೋದು. ಓಕೆನಾ ಫ್ರೆಂಡ್ಸ್, ಹಾಗಿದ್ರೆ ಬನ್ನಿ ನಾನು ನಿಮಗೆ ಹೇಳ್ಕೊಡ್ತೀನಿ ಯಾವ ರೀತಿ ಈ ರೀತಿ ವಿಡಿಯೋಸ್ನ ನೀವು ಕೂಡ ಕ್ರಿಯೇಟ್ ಮಾಡೋದು ಅಂತ. ಈಗ ಇಲ್ಲಿಂದ ಬ್ಯಾಕ್ ಬಂದ್ಬಿಟ್ಟು ನಾವು ಈ ರೀತಿ ವಿಡಿಯೋನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ನಾವು ಇವಾಗ ಈ ರೀತಿ ವಿಡಿಯೋನ ಕ್ರಿಯೇಟ್ ಮಾಡೋದು ಸಿಂಪಲ್ ಆಗಿ ಕ್ರಿಯೇಟ್ ಮಾಡ್ಕೊಳ್ಬೋದು. ಬಟ್ ನೀವು ಎಡಿಟ್ ಮಾಡೋದನ್ನ ಫುಲ್ ಆಗಿ ನೋಡ್ಕೊಳ್ಳಿ. ನಿಮ್ಮದೇ ಆದಂಥ ಎಡಿಟಿಂಗ್ನ ನೀವು ಮಾಡಿಲ್ಲ ಅಂದರೆ ನಮ್ಮ ವಿಡಿಯೋಗೆ ಕಾಪಿರೈಟ್ ಬರುತ್ತೆ. ಅದಕ್ಕಾಗಿ ವಿಡಿಯೋನ ಫುಲ್ಲಾಗಿ ನೋಡಿ. ನಾನು ಯಾವ ರೀತಿ ಎಡಿಟ್ ಮಾಡ್ತೀನಿ ಅದೇ ರೀತಿ ನೀವು ಕೂಡ ಎಡಿಟಿಂಗ್ ಮಾಡ್ಬೋದು. ಓಕೆನಾ, ಈ ರೀತಿ ವಿಡಿಯೋನ ನಮಗೆ ಡೌನ್ಲೋಡ್ ಎಲ್ಲಿಂದ ಮಾಡಬೇಕಂದ್ರೆ ನಾವು ಫಸ್ಟ್ ಇದಕ್ಕೆ ಒಂದು ಆ್ಯಪನ್ನು ನಾವು ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಬೇಕು. ಓಕೆನಾ ಫ್ರೆಂಡ್ಸ್, ನಾನು ಬಂದುಬಿಟ್ಟು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಈ ಆ್ಯಪ್ ಬಂದುಬಿಟ್ಟು ಪಿಂಟ್ರೆಸ್ಟ್ ಆ್ಯಪ್. ಇದು ಗೊತ್ತಿರ್ಬೋದು ಸಾಧಾರಣವಾಗಿ ಎಲ್ರಿಗೂ. ಈ ಪಿಂಟ್ರೆಸ್ಟ್ ಆ್ಯಪನ್ನು ಓಪನ್ ಮಾಡ್ಕೊಂಡು ಇಲ್ಲಿ ಸರ್ಚ್ ಬಾರಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಿ ಫ್ರೂಟ್ಸ್ ವಿಡಿಯೋ ಅಂತ ಸರ್ಚ್ ಮಾಡ್ಕೊಂಡಿದೆ. ನಮಗೆ ಈ ರೀತಿ ಅಮೇಝಿಂಗ್ ಆಗಿರೋ ವಿಡಿಯೋಸ್ಗಳು ಬರುತ್ತೆ. ಇದರಲ್ಲಿ ಬಂದ್ಬಿಟ್ಟು ಕಂಟೆಂಟಿಗೆ ಯಾವುದೇ ರೀತಿ ನೀವು ಟೆನ್ಷನ್ ತಗೊಳ್ಳೋ ಹಾಗಿಲ್ಲ. ನೋಡಿ, ಇಲ್ಲಿ ಇದರಲ್ಲಿ ಒಂದಕ್ಕಿಂತ ಒಂದು ಅಮೇಝಿಂಗ್ ಆಗಿರುವಂತಹ ವಿಡಿಯೋಸ್ಗಳು ಬರುತ್ತೆ. ನೋಡಿ ಎಷ್ಟು ಅಮೇಝಿಂಗ್ ಆಗಿದೆ ಅಂತ. ಈ ರೀತಿ ವಿಡಿಯೋಸ್ನ ನೀವು ತಗೊಳ್ಬೋದು. ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಓಕೆನಾ, ನಾನು ಬಂದ್ಬಿಟ್ಟು ಇಲ್ಲಿಂದ ಯಾವುದಾದ್ರೂ ಒಂದು ವಿಡಿಯೋನ ಡೌನ್ಲೋಡ್ ಮಾಡಿ ತೋರಿಸ್ತೀನಿ. ನೋಡಿ, ನಾನು ಬಂದುಬಿಟ್ಟು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಈ ವಿಡಿಯೋನ ನೀವು ಡೌನ್ಲೋಡ್ ಮಾಡಬೇಕು ಅಂದರೆ ಈ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಾಪಿ ಲಿಂಕ್ ಅಂತ ಏನು ಕಾಣಿಸ್ತಿದೆಯಲ್ಲ, ಈ ಕಾಪಿ ಲಿಂಕನ್ನು ನೀವು ಕ್ಲಿಕ್ ಮಾಡಿ. ಓಕೆನಾ, ಇಲ್ಲಿ ಬಂದುಬಿಟ್ಟು ನಮ್ಮದು ಲಿಂಕ್ ಏನಿದೆ ಅದು ಕಾಪಿ ಆಗುತ್ತೆ. ಈಗ ಇಲ್ಲಿಂದ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದುಬಿಟ್ಟು ಗೂಗಲನ್ನು ಏನಿದೆ ಗೂಗಲ್ನ ಓಪನ್ ಮಾಡ್ಕೊಳ್ಳಿ. ಗೂಗಲಿಗೆ ಹೋಗ್ಬಿಟ್ಟು ಇಲ್ಲಿ ಸರ್ಚ್ ಮಾಡಿ ಪಿಂಟ್ರೆಸ್ಟ್ ವಿಡಿಯೋ ಡೌನ್ಲೋಡರ್ ಅಂತ. ಓಕೆನಾ,
ಈ ರೀತಿ ಪಿಂಟ್ರೆಸ್ಟ್ ವಿಡಿಯೋ ಡೌನ್ಲೋಡ್ ಅಂತ ಸರ್ಚ್ ಮಾಡಿದ ತಕ್ಷಣ ನಮಗೆ ತುಂಬ ವೆಬ್ಸೈಟ್ಗಳೇನಿದೆ ಓಪನ್ ಆಗುತ್ತೆ. ಇದರಲ್ಲಿ ಮೇಲೆ ಫಸ್ಟಲ್ಲಿ ಏನಿದೆ ಅದನ್ನು ನೀವು ಕ್ಲಿಕ್ ಮಾಡಿ. ಈಗ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇದರಲ್ಲಿ ಪೇಸ್ಟ್ ಯುವರ್ ಲಿಂಕ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಮ್ಮದು ಲಿಂಕ್ ಏನಿದೆ ಅದನ್ನು ಪೇಸ್ಟ್ ಮಾಡಿ. ಈಗ ಈ ರೀತಿ ಪ್ರೊಸೆಸ್ ತಗೊಳ್ತಾ ಇದೆ. ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬಂದುಬಿಟ್ಟು ನಮ್ಮದು ವಿಡಿಯೋ ಏನಿದೆ ಅದು ಡೌನ್ಲೋಡ್ ಆಗುತ್ತೆ. ಈಗ ನೋಡಿ ನಮ್ಮದು ವಿಡಿಯೋ ಬಂದುಬಿಟ್ಟು ಏನಾಗಿದೆ, ಅದು ವಿಡಿಯೋ ಕ್ಲಿಪ್ ಸೇವ್ ಆಗಿದೆ. ಇಲ್ಲಿಂದ ಬ್ಯಾಕ್ ಹೋಗಿಬಿಟ್ಟು ನಾವೇನು ಮಾಡಬೇಕು, ನಾವು ಗ್ಯಾಲರಿಗೆ ಹೋಗಿ ಚೆಕ್ ಮಾಡೋಣ ನಮ್ಮದು ವಿಡಿಯೋ ಡೌನ್ಲೋಡ್ ಆಗಿದೆಯಾ ಅಂತ. ನೋಡಿ ಇಲ್ಲಿ ನಮ್ಮದು ವಿಡಿಯೋ ಕ್ಲಿಪ್ ಏನಿದೆ ಅದು ಡೌನ್ಲೋಡ್ ಆಗಿದೆ. ಈಗ ಬಂದುಬಿಟ್ಟು ಇದನ್ನು ಎಡಿಟ್ ಮಾಡೋದು ಯಾವ ರೀತಿ ಅಂತ ನೋಡೋಣ. ಈಗ ನಾನು ಎಡಿಟಿಂಗ್ಗೆ ಬಂದುಬಿಟ್ಟು ಇನ್ಶಾಟ್ ಆ್ಯಪನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕಸ್ಟರ್ ಅಥವಾ ಇನ್ಶಾಟ್ ಯಾವುದ್ರಲ್ಲಿ ಬೇಕಾದರೂ ಎಡಿಟಿಂಗ್ ಮಾಡ್ಬೋದು. ಆದರೆ ಎಡಿಟಿಂಗ್ ಮಾಡಬೇಕಾದ್ರೆ ನಾನು ಇವಾಗ ಏನೇನು ಪ್ರೊಸೆಸ್ ಹೇಳ್ತೀನಿ ಇದನ್ನು ಕರೆಕ್ಟಾಗಿ ನೀವು ಕೂಡ ಫಾಲೋ ಮಾಡಿ, ಓಕೆನಾ. ಇವಾಗ ನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲಿಕ್ ಮಾಡಿ ಈಗ ನಮ್ಮದು ಗ್ಯಾಲರಿ ಓಪನ್ ಆಗುತ್ತೆ. ಗ್ಯಾಲರಿಗೆ ಬಂದುಬಿಟ್ಟು ನಾವು ಈ ವಿಡಿಯೋ ಏನು ಡೌನ್ಲೋಡ್ ಮಾಡಿದ್ದೀವಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ವಿಡಿಯೋ ಏನಿದೆ ಕ್ಲಿಪ್ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ನಮ್ಮದು ಶಾರ್ಟ್ ವೀಡಿಯೋಸ್ ಅಲ್ವಾ, ಅದಕ್ಕೆ ಕ್ಯಾನ್ವಾಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಶಾರ್ಟ್ ವೀಡಿಯೋದು ಇದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಏನಿಷ್ಟು 16 ಏನಿದೆ ಅದನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ನಮ್ಮದು ವಿಡಿಯೋ ಏನಿದೆ ಇದನ್ನು ನಾವು ಎಡಿಟಿಂಗ್ ಮಾಡಬೇಕು. ನಾವೇನು ಮಾಡಬೇಕಂದ್ರೆ ಇಲ್ಲಿ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಮ್ಮದು ವಿಡಿಯೋದು ಫಿಲ್ಟರ್ ಏನಿದೆ ಅದನ್ನು ಚೇಂಜ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಕೂಡ ಮಾಡ್ಕೊಳ್ಬೋದು ನೀವು. ಇಲ್ಲ ಅಂದರೆ ಇಲ್ಲಿ ಅಡ್ಜಸ್ಟ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಬ್ರೈಟ್ನೆಸ್ ಇದು ಏನಿದೆ ಹಿಂಗೆ ಮಾಡ್ಕೊಳ್ಬೋದು. ನಾನು ಇದನ್ನು ಬಂದುಬಿಟ್ಟು ಈ ರೀತಿ ಇಟ್ಕೊಳ್ತಾ ಇದ್ದೀನಿ. ಇದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಬಿಟ್ಟು ಇಲ್ಲಿ ನೋಡಿ ರೊಟೇಟ್ ಅಂತ ಏನು ಕಾಣಿಸ್ತಿದೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಫ್ಲಿಪ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಫ್ಲಿಪ್ ಆಗುತ್ತೆ. ನೋಡಿ ಈ ರೀತಿ ಇತ್ತು ವಿಡಿಯೋ, ಈ ರೀತಿ ಆಗುತ್ತೆ. ಈ ರೀತಿ ಫ್ಲಿಪ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಏನು ಮಾಡಬೇಕಂದ್ರೆ ನಾವೀಗ ಈ ವಿಡಿಯೋಗೆ ಒಂದು ಟೆಕ್ಸ್ಟನ್ನು ಬರಿಬೇಕು. ಇಲ್ಲಿ ಟೆಕ್ಸ್ಟಲ್ಲಿ ಬಂದುಬಿಟ್ಟು ನಾನು ವಾವ್ ಅಮೇಝಿಂಗ್ ಅಂತ ಬರಿತಾ ಇದ್ದೀನಿ. ನೋಡಿ ಈ ರೀತಿ ಟೆಕ್ಸ್ಟ್ ಬರೆದಿದ್ದೀನಿ. ನೀವು ಈ ರೀತಿ ಟೆಕ್ಸ್ಟನ್ನು ಬರೆದ್ಬಿಟ್ಟು ನಿಮಗೆ ಎಲ್ಲಿ ಬೇಕು ಅಲ್ಲಿಗೆ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಈ ಟೆಕ್ಸ್ಟಿಂದು ಫಾಂಟ್ ಏನಿದೆ ಅದನ್ನು ನಾನು ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಫಾಂಟ್ ಚೇಂಜ್ ಮಾಡಿದ್ದೀನಿ. ಮತ್ತು ಟೆಕ್ಸ್ಟಲ್ಲಿ ಹೋಗಿಬಿಟ್ಟು ನಮ್ಮದು ಚಾನಲ್ ಹೆಸರೇನಿದೆ ಅದನ್ನು ಕೂಡ ಮೆನ್ಷನ್ ಮಾಡಬೇಕು. ಸಾನು 0.2 ನೀವು ಕೂಡ ನಿಮ್ಮ ಚಾನಲ್ ಏನಿದೆ ಅದನ್ನು ಮೆನ್ಷನ್ ಮಾಡಿ. ಮತ್ತು ಚಾನಲ್ ನೇಮ್ ಏನಿದೆ ಅದ್ರ ಫಾಂಟ್ ಬಂದುಬಿಟ್ಟು ನಾನು ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಫಾಂಟ್ ಚೇಂಜ್ ಮಾಡಿಬಿಟ್ಟು ಇದ್ರ ಕಲರ್ ಏನಿದೆ ಇದನ್ನ ಕೂಡ ನಾನು ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಕಲರ್ ಬಂದುಬಿಟ್ಟು ನಾನು ಈ ರೀತಿ ಇಟ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಮಾಡಿಬಿಟ್ಟು ನಮ್ಮ ಚಾನಲ್ದು ಒಂದು ಲೋಗೋ ಥರ ಕಾಣುತ್ತೆ ಇದು. ಇದನ್ನು ಇಲ್ಲಿಗೆ ನಾನು ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದೆಲ್ಲ ಎರಡನ್ನೂ ನಾವೇನು ಮಾಡಬೇಕು, ನಮ್ಮದು ವಿಡಿಯೋ ಎಷ್ಟು ಲೆಂತ್ ಇದೆ ಅಷ್ಟು ಲೆಂತಿಗೆ ಇದನ್ನು ಡ್ರ್ಯಾಗ್ ಮಾಡಬೇಕು, ಓಕೆನಾ. ಫುಲ್ ವಿಡಿಯೋಗೆ ಇದನ್ನು ನಾನು ಡ್ರ್ಯಾಗ್ ಮಾಡಿದ್ದೀನಿ. ನೋಡಿ ಈ ರೀತಿ, ಓಕೆನಾ. ಮತ್ತು ಇದು ಬಂದುಬಿಟ್ಟು ಇನ್ನು ನೆಕ್ಸ್ಟ್ ಈ ವಿಡಿಯೋದು ವಾಲ್ಯೂಮ್ ಏನಿದೆ ಫುಲ್ಲಾಗಿ ನಾವು ಲೋ ಮಾಡ್ಕೋಬೇಕು. ಈಗ ನೀವು ಅಂದ್ಕೊಳ್ತಿರ್ಬೋದು ಇದ್ರ ವಾಲ್ಯೂಮ್ ಫುಲ್ ಲೋ ಮಾಡ್ಕೊಂಡ್ಬಿಟ್ರೆ ನಾವು ಈ ವಿಡಿಯೋಗೆ ಯಾವ ರೀತಿ ವಾಲ್ಯೂಮ್ ಹಾಕೋದು ಅಂತ. ಇದಕ್ಕೆ ಬಂದುಬಿಟ್ಟು ನೀವು ಟ್ರೆಂಡಿಂಗ್ ಆಗಿರುವಂತಹ ಸಾಂಗ್ ಆಗಿರ್ಬೋದು, ಸಿಂಪಲಾಗಿ ಟ್ರೆಂಡಿಂಗ್ ಏನು ಸಾಂಗ್ ಇರುತ್ತೆ ಯೂಟ್ಯೂಬಲ್ಲಿ ವೈರಲ್ ಆಗಿರುವಂಥ ಸಾಂಗ್ಗಳು ಅದನ್ನೇ ಹಾಕಿ, ಓಕೆನಾ. ಆಗ ಫುಲ್ಲಾಗಿ ನಮ್ಮದೇ ಆದಂಥ ಚೇಂಜಸ್ ಮಾಡ್ದಂಗೆ ಆಗುತ್ತೆ. ಈಗ ಸಿಂಪಲಾಗಿ ಇಲ್ಲಿ ಇನ್ಶರ್ಟ್ ಅಂತ ಏನು ಇದು ವಾಟರ್ ಮಾರ್ಕ್ ಕಾಣಿಸ್ತಿದೆ ಅದನ್ನ ಈ ರೀತಿ ರಿಮೂವ್ ಮಾಡಿ. ಒಂದು ಆ್ಯಡ್ ಬರುತ್ತೆ, ಆ್ಯಡ್ ಬಂದರೆ ಇದು ಫ್ರೀಯಾಗಿ ರಿಮೂವ್ ಆಗುತ್ತೆ, ಓಕೆನಾ. ಈಗ ವಾಟರ್ ಮಾರ್ಕ್ ಕೂಡ ರಿಮೂವ್ ಮಾಡಾಯಿತು. ಈಗ ಜಸ್ಟ್ ಈ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸೇವ್ ಮಾಡೋದು ಅಷ್ಟೇ, ಓಕೆನಾ ಫ್ರೆಂಡ್ಸ್. ಈ ರೀತಿ ನಾವು ಸಿಂಪಲಾಗಿ ಈ ರೀತಿ ವೀಡಿಯೋಸ್ನ ನಾವು ಕ್ರಿಯೇಟ್ ಮಾಡ್ಕೊಳ್ಬೋದು. ಡೈಲಿ ನೀವು 2 ರಿಂದ 3 ವೀಡಿಯೋಸ್ನೂ ಕೂಡ ನೀವು ಈ ರೀತಿ ಕ್ರಿಯೇಟ್ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ಬೋದು. ಯಾವುದೇ ರೀತಿ ಕಾಪಿರೈಟ್ ಕೂಡ ಬರಲ್ಲ, ಓಕೆನಾ ಫ್ರೆಂಡ್ಸ್. ಈ ರೀತಿ ವೀಡಿಯೋನ ನೀವು ಈಸಿಯಾಗಿ ಕ್ರಿಯೇಟ್ ಮಾಡ್ಕೊಳ್ಬೋದು. ಈ ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ಓಕೆನಾ ಫ್ರೆಂಡ್ಸ್. ವಿಡಿಯೋ ಯೂಸ್ಫುಲ್ ಆಗಿದ್ದರೆ, ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗೋಣ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.